ಹಾಯ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್. ಇದೀಗ ಎಲ್ಲ UPI ಆ್ಯಪ್, ಹೌದು ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಹಾಗೂ ಭೀಮ್ ನಂತಹ UPI ಆ್ಯಪನ್ನು ಬಳಸಿಕೊಂಡು ನೀವು ಏನಾದರೂ ಟ್ರಾನ್ಸಾಕ್ಷನ್ ಹಣಕಾಸಿನ ವ್ಯವಹಾರವನ್ನು ಮಾಡುವವರಾಗಿದ್ದರೆ ಇದೀಗ ಈ ತಿಂಗಳಿನಿಂದಲೇ ಒಟ್ಟು 4 ಹೊಸ ರೂಲ್ಸ್, ಹೊಸ ಬದಲಾವಣೆಗಳನ್ನು ಇದೀಗ ಕೇಂದ್ರ ಸರ್ಕಾರ ಮಾಡಿದೆ. ಎಸ್ ವೀಕ್ಷಕರೇ, ಇಂದು ಎಲ್ಲರೂ UPI ಬಳಸುತ್ತಿದ್ದು ಇಂದು ನಾವು ಪ್ರತಿಯೊಂದು ಸಣ್ಣ ಮತ್ತು ದೊಡ್ಡ ಹಣಕಾಸಿನ ಆರ್ಥಿಕ ವ್ಯವಹಾರಗಳ ಅಗತ್ಯಕ್ಕೂ ಈ UPI ಅಪ್ಲಿಕೇಶನ್ಗಳನ್ನು ಬಳಸುತ್ತಿದ್ದೀವಿ. ಸೊ ಬ್ಯಾಂಕ್ಗೆ ಹೋಗಿ ಅಲೆದಾಡುವ ಕಿರಿಕಿರಿ ಸ್ವಲ್ಪ ಮಟ್ಟಿಗೆ ಕಮ್ಮಿಯಾಗಿದೆ. ಇನ್ನು ಬಹಳ ಜನರ ಕಾಲಾವಕಾಶ ಸಮಯ ಕೂಡ ಉಳಿತಾಯವಾಗುತ್ತಿದೆ. ಆದರೆ ಇದೀಗ ಕೇಂದ್ರ ಸರ್ಕಾರವು ಪ್ರತಿ ವರ್ಷಕ್ಕೆ ಪ್ರತಿ 6 ತಿಂಗಳಿಗೊಮ್ಮೆ UPI ಸೇವೆಯ ಮೇಲೆ ಹಲವು ಹೊಸ ರೂಲ್ಸ್ಗಳನ್ನು ಜಾರಿಗೆ ಮಾಡುತ್ತಲೇ ಇರುತ್ತದೆ. ಸೊ ಇದೀಗ ಒಟ್ಟು 4 ಹೊಸ ಬದಲಾವಣೆಗಳನ್ನು UPI ಬಳಸುವವರಿಗೆ ಜಾರಿಗೆ ಮಾಡಿ ಆದೇಶ ಹೊರಡಿಸಲಾಗಿದ್ದು ಇದು ಸಾಮಾನ್ಯ ಜನರ ಜೇಬಿನ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಎಸ್ ವೀಕ್ಷಕರೇ, UPI ಆ್ಯಪ್ಗಳಿಗೆ ಸಂಬಂಧಿಸಿದಂತೆ ಯಾವ ನಿಯಮಗಳು ಜಾರಿಗೆಯಾಗಿವೆ ಮತ್ತು ಏನೆಲ್ಲ ಬದಲಾವಣೆಗಳನ್ನು ಮಾಡಲಾಗಿದೆ ಎಂಬುದರ ಕುರಿತು ನೋಡೋದಾದರೆ ವೀಕ್ಷಕರೇ, ಮೊಟ್ಟ ಮೊದಲಿಗೆ ಬ್ಯಾಲೆನ್ಸ್ ಚೆಕ್ ಮಿತಿ. ಹೌದು, UPI ಬ್ಯಾಲೆನ್ಸ್ ಅನ್ನು ಪದೇ ಪದೇ ಪರಿಶೀಲಿಸುವ ಅಭ್ಯಾಸ ನೀವು ಏನಾದರೂ ಹೊಂದಿದರೆ ಇನ್ನು ಮುಂದೆ ನೀವು ಸಮಸ್ಯೆಗಳನ್ನು ಎದುರಿಸಬಹುದು. ಇದರ ಹೊರತಾಗಿ ಒಂದೇ ಸಂಖ್ಯೆಗೆ ವಿಭಿನ್ನ ಖಾತೆಗಳನ್ನು ಲಿಂಕ್ ಮಾಡಿರುವ ಜನರು ಸಹ ಬರುವ ಈ ಹೊಸ ಬದಲಾವಣೆಯಿಂದ ದೊಡ್ಡ ಸಮಸ್ಯೆಗಳನ್ನು ನೀವು ಎದುರಿಸಬಹುದಾಗಿದೆ. ಹೌದು, ಹೊಸ ನಿಯಮದ ಪ್ರಕಾರ ನೀವು UPI ಅಪ್ಲಿಕೇಶನ್ನಲ್ಲಿ ದಿನಕ್ಕೆ, ಹೌದು, ಸೊ UPI ಅಪ್ಲಿಕೇಶನ್ ಅಂದರೆ ಯಾವುದೇ ಆಗಿರಬಹುದು, ಫೋನ್ಪೇ, ಗೂಗಲ್ ಪೇ, ಪೇಟಿಎಂ ಹಾಗೂ ಭೀಮ್ ನಂತಹ ವಿವಿಧ ಬಗೆಯ UPI ಅಪ್ಲಿಕೇಶನ್ನಲ್ಲಿ ನೀವು ಒಂದು ದಿನಕ್ಕೆ 50 ಬಾರಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಪರಿಶೀಲಿಸಿಕೊಳ್ಳಬಹುದು. ಇನ್ನು ವೀಕ್ಷಕರೇ, ಎರಡನೆಯದಾಗಿ ಆಟೋ ಪೇಮೆಂಟ್ನಲ್ಲಿ ಬದಲಾವಣೆ. ಹೌದು, ನೀವು ಕೆಲವೊಂದಿಷ್ಟು ಅಪ್ಲಿಕೇಶನ್, ಸೊ ಎಕ್ಸಾಂಪಲ್ ನೆಟ್ಫ್ಲಿಕ್ಸ್, ನಿಮ್ಮ ಅಮೆಝಾನ್ ಪ್ರೈಮ್ ಮತ್ತು ನಿಮ್ಮ ಜಿಯೋ ಹಾಟ್ಸ್ಟಾರ್ ಸೇರಿದಂತೆ ಹೀಗೆ ವಿವಿಧ ಬಗೆಯ ಆ್ಯಪ್ನಲ್ಲಿ ನೀವು ಏನಾದರೂ ಆಟೋ ಪೇಯನ್ನು ಆನ್ ಮಾಡಿಟ್ಟಿದ್ರೆ ಅಥವಾ SIP ಪಾವತಿಯಂತಹ UPI ಸಂಬಂಧಿತ ಆಟೋ ಪೇಮೆಂಟ್ಗಳನ್ನು ಪೀಕ್ ಅಲ್ಲದ ಸಮಯದಲ್ಲಿ ಮಾತ್ರ ಪೇಮೆಂಟ್ ಮಾಡಲು ಸಾಧ್ಯವಾಗುತ್ತದೆ. ಅವರ ಪಾವತಿಯನ್ನು ಬೆಳಗ್ಗೆ 10 ಗಂಟೆ ಮೊದಲು ಹಾಗೂ ಮಧ್ಯಾಹ್ನ 1 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ನೀವು ಈ ಆಟೋ ಪೇಮೆಂಟ್ಸ್ಗಳನ್ನು ಮಾಡಬಹುದಾಗಿದೆ. ಇನ್ನು ವೀಕ್ಷಕರೇ, ಬಹಳ ಇಂಪಾರ್ಟೆಂಟ್ ಬದಲಾವಣೆ ಏನೆಂದರೆ ಕ್ರೆಡಿಟ್ ಕಾರ್ಡ್ ಬಳಸಿ UPI ಪಾವತಿ ಹೇಗೆ ಮಾಡುವುದು ಅಂದರೆ ವೀಕ್ಷಕರೇ, ಮೊಟ್ಟ ಮೊದಲಿಗೆ UPI ಅಪ್ಲಿಕೇಶನ್ನಿಂದ ಪಾವತಿ ಮಾಡಬೇಕಾದ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಬೇಕು. ಫೋನ್ ಪೇ ಸಂಖ್ಯೆ ಅಥವಾ ಗೂಗಲ್ ಪೇ ಸಂಖ್ಯೆ ಈ ರೀತಿ ಯಾವುದಾದ್ರೂ ಒಂದು ಆಯ್ಕೆ ಮಾಡಿಕೊಂಡು ನಂತರ UPI ಸಂಖ್ಯೆಯನ್ನು ನಮೂದಿಸಿ ಇತರೆ ಪಾವತಿ ಆಯ್ಕೆಗೆ ನೀವು ಕ್ಲಿಕ್ ಮಾಡಿಕೊಂಡು ನೀವು ಸ್ವಯಂ ವರ್ಗಾವಣೆಯ ಆಯ್ಕೆಯನ್ನು ಸಹ ಕ್ಲಿಕ್ ಮಾಡಬಹುದಾಗಿದ್ದು, ಈಗ QR ಕೋಡ್ ಮತ್ತು ಫೋನ್ ಪೇ ಸಂಖ್ಯೆಯನ್ನು ಪರಿಶೀಲಿಸಿದ ನಂತರ ಮೊತ್ತವನ್ನು ನಮೂದಿಸಿದ ಬಳಿಕ ನೀವು ಕ್ರೆಡಿಟ್ ಕಾರ್ಡ್ ಎಂಬ ಆಯ್ಕೆಯನ್ನು ಚೂಸ್ ಮಾಡಬೇಕು. ಅಂತಿಮವಾಗಿ ನಿಮ್ಮ ಪಿನ್ ಕೋಡ್ ನಂಬರನ್ನು ಎಂಟರ್ ಮಾಡುವ ಮೂಲಕ ನೀವು ಕ್ರೆಡಿಟ್ ಕಾರ್ಡ್ ಮೂಲಕ ಪೇಮೆಂಟನ್ನು ಮಾಡಬಹುದಾಗಿದೆ. ಮುಂದಿನ ವಿಡಿಯೋದಲ್ಲಿ ನಾವು ಹೇಗೆ ಕ್ರೆಡಿಟ್ ಕಾರ್ಡ್ ಆ್ಯಪನ್ನು ಬಳಸಿ UPI ಪೇಮೆಂಟ್ ಮಾಡೋದು ಎಂದು ಅಧಿಕೃತ ವಿಡಿಯೋ ಮಾಡಿ ತಿಳಿಸಿಕೊಡ್ತೀವಿ. ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ ವೀಕ್ಷಕರೇ.